ನೀವು ಹೇಳಿದ್ ಕರೆಕ್ಟ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇದು ರೀ ರಿಲೀಸ್ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಪಿಕ್ಚರ್ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೆ, ಆ್ಯಂಡ್ ಇವಾಗ ರಿಲೀಸ್ ಆದಾಗಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀನಿ. ಅದೇ ಎನರ್ಜಿ ಇದೆ, ಅದೇ ಜೋಶ್ ಇದೆ. ಆ್ಯಂಡ್ ಫಿಲಿಮ್ ನೋಡ್ತಾ ಇದ್ದಾನು ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಖುಷಿ ಆಯಿತು, ಇವಾಗಲೂ ಅಷ್ಟೇ ಖುಷಿ ಆಗ್ತಿದೆ. ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ, ಮ್ಯೂಸಿಕ್ ಆಗಲಿ, ಸ್ಟೋರಿ ಆಗಲಿ, ಲೈಕ್ ಇವಾಗ ನೋಡಿದ್ರೆ ಅದು ಹೊಸದು ಅನಿಸ್ತಿದೆ. ನಂಗೆ ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ಹೌದು, ಅಂದರೆ ಈ ಫಿಲಿಮ್ ಸಾರಿ ಅಲ್ಲಿ ಕೇಳಿಸುತ್ತೆ ನಾ ಮಾತಾಡಿದ್ರೆ. ಈ ಫಿಲಿಮ್ ಇಡೀ ಶೂಟಿಂಗು ನನ್ನ ಜೊತೆಗಿದ್ದೀನಿ. ಯಾಕೆಂದರೆ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ಶೂಟ್ ಮಾಡಿದ್ರು, ನಮ್ಮ ಮನೆ ಹತ್ರ ಶೂಟ್ ಮಾಡಿದ್ದಾರೆ, ಸದಾಶಿವ ಸಿಕ್ಕಾಪಟ್ಟೆ, ಕಂಠೀರವ ಸ್ಟುಡಿಯೋ. ಆ್ಯಂಡ್ ಸಾಂಗ್ ಕೂಡ ಈಗ ತಾನೇ ನೋಡಿದ್ರಿ, ಸಾಂಗು ಎಲ್ಲಿಂದ ಆರಂಭವ ಸಾಂಗು, ಅದು ಕುಲು ಮನಾಲಿ ಶೂಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಇಡೀ ಶೂಟಿಂಗ್ ಅವ್ರ ಜೊತೆಗೆ ಇದ್ದೆ. ಫಸ್ಟ್ ಟೈಮ್ ನಾನು ಆ ಕಡೆ ಬೆಟ್ಟಗಳು ನೋಡಿ ಆಗಲಿ, ಸ್ನೋ ನೋಡಿದ್ದಾಗಲಿ ಈ ಸಾಂಗ್ ಮುಖಾಂತರನೇ. ಸೊ ಎಲ್ಲ ನೆನಪುಗಳು ವಾಪಸ್ ಬರ್ತಾ ಇದೆ. ಪ್ರತಿ ಶೂಟಿಂಗ್ ನೋಡಿದ್ವಿ, ಇವತ್ತು ಸಿನಿಮಾ ನೋಡೋಕ್ಕೆ ಇಷ್ಟು ವರ್ಷ ಆದ್ರೂ ಅಷ್ಟು ಸಂತೋಷ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಅಯ್ಯೋ, ಫೀಲಿಂಗ್ ಅಂತೂ ಸಿಕ್ಕಾಪಟ್ಟೆ. ಅದನ್ನ ಇವತ್ತಲ್ಲ, ಅಫ್ಕೋರ್ಸ್. ಅಂದರೆ ಪ್ರತಿ ವರ್ಷ ಅವ್ರ ಹುಟ್ಟಿದ ಹಬ್ಬಕ್ಕೆ ಆಚರಣೆ ಹೆಚ್ಚಾಗಿ ಜೋರು ಆಗ್ತಾನೆ ಇದೆ. ಆ್ಯಂಡ್ ಈ ವರ್ಷ 50ನೇ ವರ್ಷಕ್ಕಂತೂ ತುಂಬ ಜೋರಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಫ್ಯಾನ್ಸು, ಪ್ರತಿಯೊಂದು ಏರಿಯಾ ಫ್ಯಾನ್ಸು, ಪ್ರತಿಯೊಂದು ಊರಿನ ಫ್ಯಾನ್ಸು, ಹಳ್ಳಿ ಫ್ಯಾನ್ಸು, ಎಲ್ಲರೂ ಅವ್ರ ಮಟ್ಟಿಗೆ ಏನೇನಾಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅನ್ನದಾನ ಮಾಡ್ತಿದ್ದಾರೆ, ಸುಮಾರು ಕಾರ್ಯಕ್ರಮಗಳು ನಡೀತಿದೆ, ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಕಬಡ್ಡಿ ಮ್ಯಾಚ್ ನಡೀತಾ ಇದೆ. ಒಟ್ಟಿನಲ್ಲಿ ಪ್ರತಿ ವರ್ಷ ಅಂತೂ ಅವ್ರ ಆಚರಣೆ ಅಂತೂ ಅವ್ರನ್ನ ಮೆರೆಸೋದಂತೂ ಜಾಸ್ತಿ ಆಗ್ತಾನೆ ಇದೆ. ಸಾರಿ ಹೌದು, ಯಾಕೊತ್ತಾ ಅಂದರೆ ಆ ಸಾಂಗು ಜಸ್ಟ್ ಈ ಜನ ಜೊತೆ ನೋಡ್ತಾ ಇರೋ ಆ ಎನರ್ಜಿ ಇದೆಯಲ್ಲ, ಅದು ಕೂರಕ್ಕೆ ಬಿಡಲ್ಲ, ಎಲ್ಲರನ್ನೂ ಎಬ್ಬಿಸ್ತಾ ಇದೆ. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀನಿ. ಈಗ ತಾನೇ ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ನೋಡೋಕೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಏನು ಎಂಜಾಯ್ ಮಾಡ್ತಾರೆ, ಸಖತ್ ಖುಷಿ. ಪ್ರತಿಯೊಬ್ಬರು ಈ ಎಂಜಾಯ್ಮೆಂಟ್ನ ಮತ್ತೆ ಬಂದು ನೋಡಲೇಬೇಕು. ಅವ್ರ ಹುಟ್ಟಹಬ್ಬನ ನೋಡಿ ಎಲ್ಲರೂ ಸೇರಿ ಇವತ್ತು ಆಚರಿಸ್ತಾ ಇದ್ದೀವಿ. ಆ್ಯಂಡ್ ಅದೇ ಸಂತೋಷ. ಅಫ್ಕೋರ್ಸ್ ಅದೇ ಇವತ್ತಿನ ದಿವಸನೇ ಅವ್ರ ಹುಟ್ಟಹಬ್ಬ ದಿವಸನೇ ಪಿಕ್ಚರ್ ರಿಲೀಸ್ ಆಗ್ತಿರೋದು ಒಂದು ದೊಡ್ಡ ಸಂತೋಷ. ಯಾವಾಗಲೂ ಹೇಳೋದು ನಾನು ಒಂದೇ ಡೈಲಾಗು, ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದವ್ರ ಅಪ್ರೆ ಅಪ್ಪು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.